ಎಲ್ಲರಿಗೂ ನಮಸ್ಕಾರ. ನಮ್ಮ ಮಕ್ಕಳ ಬರ್ತ್ಡೇ ಡ್ರೆಸ್ ತೊಗೋಬೇಕಂತ ಹೊಂಟಿದ್ದೀವಿ. ಭಾಳ ದಿನ ಆಗಿತ್ತು ವಿಡಿಯೋ ಮಾಡ್ಲಾರ್ದ. ಮತ್ತೇನಪ್ಪ ಅಂದ್ರೆ ಇವತ್ತು ಮೊಬೈಲ್ ತೊಗೋಬೇಕಂತ ಹೊಂಟೀವಿ. ಮೊಬೈಲ್ ತೊಗೊಂಡು ಆಮೇಲೆ ಡ್ರೆಸ್ ತೊಗೋಬೇಕಂತೇಳಿ ಏನೇನಾಗತ್ತ ನೋಡ್ಬೇಕು. ಫಸ್ಟ್ ಮೊಬೈಲ್ ಶಾಪಿಗೆ ಹೊಂಟಿವಿ. ಹೌದಲ್ರಿ? ಅದು ಯಾವ ಮಾಲ್ ಅದು ಹೋಗೋದು ನಾವೀಗ? ದೊಡ್ಡ ಮಾಲ್ ಐತಂತ್ರಿ ಅದು. ಹಂಗಾಗಿ ದೊಡ್ಡ ಮಾಲ್ ಅದು ಏನು ಹೇಳ್ರಿ ಅದ್ರ ಬಗ್ಗೆ? ಏನು ಹೇಳ್ಬೇಕ್ರಿ, ಅಲ್ವೊಂದೆಲ್ಲ ಗೊತ್ತಾಗುತ್ತೆ. ಅದರ ಈ ಇಂಡಿಯಾದೊಳಗೆ ಅಂದ್ರೇನೆ ಉತ್ತರ ಪ್ರದೇಶದೊಳಗನ ದೊಡ್ಡ ಮಾಲ್ ಅಂತಂದು ಇಲ್ಲಿ ಲಕ್ನೋದೊಳಗೆ ಇದು ಉತ್ತರ ಪ್ರದೇಶ ಲಕ್ನೋ ಕ್ಯಾಪಿಟಲ್. ಇದು ಒಂದು ಉತ್ತರ ಪ್ರದೇಶ ಕ್ಯಾಪಿಟಲ್ ಇತ್ತು. ಇಲ್ಲಿ ಒಂದು ಇದ್ದಂಥ ಒಂದು ದೊಡ್ಡ ಮಾಲ್ ಒಳಗನ ಇದೊಂದು ದೊಡ್ಡ ಮಾಲ್, ಇಂಟರ್ನ್ಯಾಷನಲ್ ಮಾಲ್ ಅಂತಂದು ಕರೀತಾರೆ ಇದಕ್ಕೆ. ಅಲ್ಲಿ ಹೋಗಿ ನಾವು ಸ್ವಲ್ಪ ಬರ್ತ್ಡೇ ಡ್ರೆಸ್ ಚಾಯ್ಸ್ ಮಾಡಕ್ಕೆ ಹೋಗಿ ಹೊಂಟೀವಿ. ನೋಡು ಅಲ್ಲಿ ಹೋಗಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇವ್ರು ನೋಡಿದ್ರೆ ಅಲ್ಲೇ ಹೋಗ್ಬೇಕು, ಶಾಪಿಂಗ್ ಮಾಡ್ಬೇಕಂತ ಹೊಂಟಾರ. ಬಟ್ ನಾವು ಅದ್ರ ಬಗ್ಗೆ ನಾವು ಗೊತ್ತಿಲ್ಲ, ಸ್ವಲ್ಪ ಹೊಸದಾಗಿ ನೋಡಕಂತ ಹೊಂಟೀವಿ. ಆದ್ರೆ ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ಇವ್ರು ಎರಡು ಮೂರು ಕೆಡಿಸಿಟ್ರಿ. ಈಗ ನನ್ನ ನೋಡ್ರಿ 4 ವರ್ಷದಾಗ ನಾವು ಒಂದು ಮೊಬೈಲ್ ತೊಗೊಂಡ್ರಿ. ಈಗ 2 ವರ್ಷದಾಗ ಒಂದೇ ಮೊಬೈಲ್ ಇವ್ರಿಗೆ 3 ಮೊಬೈಲ್ ಯೂಸ್ ಮಾಡಕ್ ಕುಂತ್ರಿ 2 ವರ್ಷದಾಗ. ಅದ್ರ ಈಗ ಮತ್ತೊಂದು ಹೊಸ ಮೊಬೈಲ್ ತೊಗೊಳಕ್ ಕುಂತ್ರಿ. 2 ವರ್ಷದಾಗ 3 ಮೊಬೈಲ್. ಮೊದ್ಲಾಗಿಂದ ಹಳೆ ಮೊಬೈಲ್ ರೀ, ಅದು ಕೆಟ್ಟಿ. ಮೊದ್ಲಾಗ ಕ್ಯಾಮ್ರಾ ಸರಿ ಇಲ್ಲ. ಹಳೆ ಮೊಬೈಲ್ ಎಷ್ಟು ವರ್ಷ ತೊಗೊಂಡು ಹೇಳ್ರಿ? 3 ವರ್ಷ ಆತ ತಗೊಂಡು. ಅದು 3 ವರ್ಷದ ಹಳೆ ಮೊಬೈಲ್. 3 ವರ್ಷದ ಹಳೆ ಅದು ಈಗ ಕೆಟ್ಟೈತಲ್ಲ, ಅದು ಸುತ್ತ ಆಗವಲ್ದು. ಏನ್ ಮಾಡಕ್ಕಾಗತ್ತೆ? ಒಳಮಳೆ ಕೆಡಿಸಿದ್ರೆ ಅದು ಯಾರು ಕೆಡ್ಸ? ಫಸ್ಟ್ ಕೆಟ್ಟಿದ್ದದು ಮಣ್ಣಾರ ಮಾಡ್ಸ್ಕೊಂಡ್ ಬಂದಿನ 14,000 ರೂಪಾಯಿ. ಅದು 6 ವರ್ಷದ ಹಿಂದಿಲ್ದ ಮೊಬೈಲ್. 6 ವರ್ಷ 8 ವರ್ಷದ ಹಿಂದಿನ ಮೊಬೈಲ್ ಅದು. ಮತ್ತೆ 3 ಸಲ ಕೆಟ್ಟೈತಿ ಅದು. ಇನ್ನು ಎಷ್ಟು ಸಲ ರಿಪೇರ್ ಆಗ್ಬೇಕು? ಏನಾಗಿಲ್ರಿ, ಡಿಸ್ಪ್ಲೇ ಹೋಗೈತಿ. ಅದು ಬೇಕಾ ಅಮ್ಮ? ಡಿಸ್ಪ್ಲೇ ಹೋಗಿದ್ದಕ್ಕೆ ಒಂದು ಹೊಸ ಮೊಬೈಲ್ ಕೊಡ್ಬೇಕು ನೋಡ್ರಿ. ಹಳೆ ಮೊಬೈಲ್ ರೀ ಅದು, ಸರಿನೇ ಇಲ್ಲ. ಫೋಟೋ ತಗೊಳಕ್ ಬರಲ್ಲ, ವಿಡಿಯೋ ಮಾಡಕ್ ಬರಂಗಿಲ್ಲ. ಹಂಗ ಖಾಲಿ ಒಂದು ಸುಮ್ಮನೆ ಅದು. ಇದು ಚಲೋ ಇತ್ತು ಮೊಬೈಲ್ ನಮ್ದು. ಒಂದು ಅದು ಕೆಟ್ಬಿಡ್ತು. ರಿಪೇರಿ ಮಾಡಿಸ್ರಿ ಅಂದ್ರೆ ಇಲ್ಲ, ಈಗ ಹೊಸ ಮೊಬೈಲ್ ತಗೊಳ್ಳೋಣಂತೆ ತಾವ ಅನ್ನಕತ್ತಿದ್ರು ನೋಡ್ರಿ. ಈ ಹುಡುಗಿದ ನಿನ್ನೆ ಬಂಗಾರ ಕಳ್ಕೊಂಬಂದ ನೋಡ್ರಿ. ಹೌದು ನೋಡ್ರಿ. ಯಾರೇನ್ ಮಾಡಕ್ಕಾಗತ್ತೆ? ಕಳ್ಕೊಂಬಂದಿ. ಯಾರೇನು ಮಾಡಕ್ಕಾಗಂಗಿಲ್ಲ. ಜವಾಬ್ದಾರಿ ಅನ್ನೋದು ಇದ್ರೆ ಜವಾಬ್ದಾರಿ ಅಲ್ಲ. ನೋಡ್ತೀನಿ 2 ಕಿವಿ ಆಗದ, ಅವನು ಇಲ್ಲ ಕಾಂತ, ಅವನು ಇಲ್ಲ ಕಿವಿ ನಮ್ ನೋಡ್ರಿ. 2 ಕಿವಿ ಆಗದ, ಸುಳ್ಳ ಖಾಲಿ ಪಿಲಿ ಮಾತಾಡ್ತಾರ. ಏನ್ ಬೇಕಮ್ಮ? ಈಗ ನನ್ನ ಮುಂದೆ 2 ದಿವಸ ಆತ್ರಿ ಕದತಿ ಅಂತಂದು ಡ್ರಾಮಾ ಮಾಡಕ್ ಕುಂತಿದ್ಲ. ಯವ್ವ ಇಷ್ಟು ಮೋಸಗಾಡ್ತಿ. ಫಸ್ಟ್ ತಾವು ಹಂಗ ಮಾಡಿದ್ರಿ. ಕಳ್ದಿದ್ದು ಸಿಕ್ಕಿದ್ದು ತೆಗೆದಿಟ್ಟು 3 ದಿನಕ್ಕೆ ಕೊಟ್ಟಿದ್ರು ನನಗ. ಅದಕ್ಕೆ ನಾನು ಈ ಸಲ ಏನಂತಾರಂತೆ ನಾನು ನೋಡ್ಕೋಬೇಕಾಗಿ ನಾ ಅಂದ ಬಿಟ್ಟಿ ನಿನಗೆ. ನೀ ಕಳ್ದಿದ್ರೆ ಇಷ್ಟು ಸೈಲೆಂಟ್ ಆಗಿರ್ತಿದ್ದಿಲ್ಲ, ನಂಗೆ ಗೊತ್ತಿರ್ತದ. ಆದ್ರೆ ನಾವೇನ್ ಅಷ್ಟು ಬಡ್ಕೊಳಂಗಿಲ್ಲ. ಅಯ್ಯೋ ಹೆಣ್ಮಕ್ಳಿಗೆ ಬಂಗಾರ ಅನ್ನೋದು ಇಷ್ಟ. ಅಷ್ಟಿಲ್ಲಪ್ಪ. ಹೌದು. ನನ್ಗೆ ನೋಡ್ರಿ, ನಾನು ವಿಡಿಯೋ ಮಾಡಿಲ್ಲ ನೋಡ್ರಿ. ಕೈ ನೋಡ್ರಿ, ಕೈ ತುಂಬಾ ಬಂಗಾರ ಅದ ನೋಡ್ರಿ. ಇಲ್ಲಿ ಕೊಳ್ಳ ನೋಡ್ರಿ. ಲಗ್ನ ಮಾಡಕ್ ಕುಂತ ಎಷ್ಟು ಅರ್ಸ್ಕೊತಾಳ್ರಿ. ನೋಡ್ರಿ ಎಷ್ಟು ಕೊಳ್ಳಾಗ ಬಣ್ಣ ಅಂತ ನೋಡ್ರಿ. ಯಾರಿಗ್ ಬಂಗಾರ ಅಂದ್ರೆ ಇಷ್ಟ ಅನ್ನೋದು ಅವ್ರಾಗ ಹೇಳ್ತಾರ ನೋಡಿ. ಕಮೆಂಟ್ ಮಾಡ್ತಾರ ಅವ್ರು. ಹಂಗಲ್ಲ. ಈಗ ನೀನ ಮಣ್ಣು ಒಂದ್ ರಿಂಗ್ ಕಳ್ದಿದ್ಕ ಎಷ್ಟು ಇದು ಮಾಡಿದಿ. ನಿಮಗೋಸ್ಕರ ನಾನು ಮಾಡ್ತೀನಿ ಹೊರತಾಗಿ ನನಗೋಸ್ಕರ ನಾನು ಮಾಡಂಗಿಲ್ಲ. ಅದ್ರ ರಿಂಗ್ ಕಳೆದ್ರೂ ಉಂಗುರ ಕಳೆದ್ರೂ ನಿಮಗೋಸ್ಕರ, ನನಗೋಸ್ಕರ ಏನಿಲ್ಲ. ನನಗೆ ಆಸೆನೇ ಇಲ್ಲ. ನನಗೆ ದುಡ್ಡು ಬಂಗಾರ ಅನ್ನೋದೇನು ಆಸೆ ಇಲ್ಲ. ನಮ್ಗೆ ಎಷ್ಟು ಹೊಟ್ಟೆ ಊಟ ಇದ್ದು ಸಾಕು, ಮಕ್ಕೊಂಡೋಗಿ ಚಂದಾಗ ಮನೆ ಇದ್ರೆ ಸಾಕು ಅಷ್ಟೇ. ಇದೆಲ್ಲ ಬನವಾಟ, ಕಾರು ಪಾರು, ದುಡ್ಡು ಐಶ್ವರ್ಯ ಎಲ್ಲ ನಿಮಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಮಾಡಾಕೊಂತೀನಿ ಅಷ್ಟಾಗಿ. ನನಗೋಸ್ಕರ ನಂದು ಏನಿಲ್ಲ. ಆದ್ರೆ ನಮಗೋಸ್ಕರ ಅಂತ ಯಾಕೆ ಹೇಳ್ತೀರಿ? ಎಲ್ಲ ನಿಮಗೋಸ್ಕರ ಅಂತ ಯಾಕೆ ಹೇಳ್ತೀರಿ? ನಮಗೋಸ್ಕರ ಅಂತ ಹೇಳ್ಬೇಕು. ಯಾಕ ನೀವು ಇರ್ತೀರಿಲ್ಲ ಅದ್ರಾಗ. ನೋಡ್ತೀನಿ ಮಾತ್ನಾಗ ಹೆಂಗಿರ್ತಾರೆ ನೋಡ್ರಿ. ಅಲ್ಲ ಮತ್ತೆ ನಿಮಗೋಸ್ಕರ ಬರೀ ನಾವು ಅಷ್ಟೇ ಜೀವನ ಮಾಡ್ತೀವಿ, ನೀವೇನು ಮಾಡಂಗ ಇಲ್ಲ. ನಮಗೋಸ್ಕರ ನಾವು ಒಪ್ಕೊಳ್ತೀನಿ. ಬರೀ ನಿಮಗೋಸ್ಕರ ಅಂದ್ರೆ ಯಾರು ಒಪ್ಕೊಂತಾರ? ನೀವಂದ್ರೆ ನಾವು ಬಂತು, ನಾವಂದ್ರೆ ನೀವು ಬಂತು. ಆದ್ರೆ ನೀವ್ ಅನ್ನಕ್ಕಿನ್ನ ನಾವ್ ಅಂದ್ಬಿಟ್ರೆ ಮುಗಿದ್ ಹೋತಲ್ಲ. ಕೋನದ ಒಂದು ರೀತಿ ಇರ್ತೈತಿ. ಈಗ ವಿಡಿಯೋ ಮಾಡ್ತೀನಿ, ಅವ್ರಿಗೆ ಜಗಳ ಮಾಡಿ ವಿಡಿಯೋ ಮಾಡಿ ಕಳ್ಸಕಂತೀವಿ. ಏನಿಲ್ಲ, ಈಗ ನೀನ ಮಾತಾಡಿದ್ರೆ ಇದ್ರ ಮಾಡಾಗ ಹಂಗಾಗಿ ಏನ್ ಜಗಳ ಮಾಡಕ್ ಕುಂತಾರ ಪಾಪ. ಅವ್ರ ಒಂದು ವಿಡಿಯೋ ನೋಡೋದೇ ಬಿಟ್ಟಿರ್ಬೇಕು ನೋಡಿ. ಅವ್ರ ಯಾಕೆ ನೋಡ್ರಿ ಮೊಬೈಲ್ ನೋಡಕ ನಮ್ಮ ಮಾತು ಕೇಳದ ಆತ ಅವ್ರಿಗೆ. ಮೊಬೈಲ್ ನೋಡ್ರಿ.
ನೋಡಿ ಅಂತೂ ಎಂತೂ ಫೋನ್ ಖರೀದಿ ಮಾಡ್ಕೊಂಬಂದ್ವಿ ನೋಡ್ರಿ ಬಿಡ್ಲೇ ನೋಡ್ರಿ ಒಟ್ಟ ಎಷ್ಟು ಗೊತ್ತೈತೇನ್ರಿ 35,000 ರೂಪಾಯಿ ಇದಕ್ಕೆ ಇದು ಎಷ್ಟೆಷ್ಟು ಇದು ನೋಡ್ರಿ ಎಷ್ಟು 50 ಮೆಗಾ ಪಿಕ್ಸೆಲ್ ರೀ ಇದು ಹಿಂದಿಲ್ ರಿಯರ್ ಕ್ಯಾಮ್ರಾ ರೀ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ರೀ ನಾನು ಬ್ಯಾಟ್ರಿ ರೀ 7000 mAh ಬ್ಯಾಟ್ರಿ ಇದೆ ಎಷ್ಟು 4 ದಿನ ಒಂದು ಚಾರ್ಜ್ ಮಾಡಿದ್ರೆ 4 ದಿವಸ ಬರ್ತೋಡ್ರಿ ಇದು ಅಷ್ಟು ಪವರ್ಫುಲ್ ರೀ ನೀರಾಗ 2 ದಿವಸ ನೀರಾಗ ಇಟ್ರಿ ಏನಾಗಂಗಿಲ್ಲ ರೀ ಅಂಥದ್ರಿ ಯಾವ ಕಂಪ್ನಿಯಿಂದ ತೊಗೊಂಡ್ರಿ ನೀವು ಅಪೋ ಕಂಪ್ನಿಯಿಂದ ರೀ ಅಪೋ ಪ್ರೋ A6X ರೀ ಮೊಬೈಲ್ ರೀ ಚಲೋ ಐತೆ ನೋಡ್ರಿ ಮನೆಗೆ ಹೋಗಿಂದ ತೋರಿಸ್ತೀವ್ರಿ ಇದ್ರ ಊಟ ಒಂದೆರಡು ಗಿಫ್ಟ್ ಬಂದವು ಊಟಕ್ಕೆ ಬಂದೀವಿ ನೋಡ್ರಿ ಇದು ಏನು ಮಟರ್ ಪನ್ನೀರು ಅದು ಯಾವ ರೊಟ್ಟಿ ಅದು ತವಾ ರೊಟ್ಟಿ ಈ ಕಡೆ ಮೇಲೆ ಸುಮ್ಮನೆ ನಿನ್ನೆ ಮಾಲ್ಗೆ ಹೋಗಿ ಬಂದಿವಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲೇಟಾಗಿ ಬಂದ್ವಿ ಮಾಲ್ಗಿದ್ದ ಅಂಥದ್ದೇನು ಬರೋಕ್ಕಾಗಲಿಲ್ಲ ರೀ ನಾವು ಹಾಗೆ ನೋಡ್ಕೊಂಡು ಬಂದ್ವಿ ನೋಡ್ರಿ ಇಲ್ಲ ಮನೆಯವ್ರು ಇಸ್ತ್ರಿ ಮಾಡಾಕತ್ತಾರೆ ಎಲ್ಲ ನನಗ ಮಾಡಾಕತ್ ಬಿಡ್ತಾಳ್ರಿಪ್ಪ ಏನು ಮಾಡ್ಬೇಕು ನೋಡ್ರಿ ಏನಿಲ್ರಿ ಹುಡ್ಗನ್ ಜಸ್ಟ್ ಡ್ಯೂಟಿಯಿಂದ ಬಂದೆ ನೋಡ್ರಿ ಹೊಟ್ಟಿ ಕೂಡಿಸಿ ಊಟ ಸತೆ ಮಾಡಿಲ್ರಿ ಇಂಥದ ಮಾತಾಡ ಅವ್ರು ಕರೆ ಬಂದಿರ್ಬೇಕು ನೋಡು ಊಟ ಮಾಡ ಅಂದಿಲ್ಲ ನಾನು ಊಟ ಮಾಡ್ಕೊಂಡ್ ಬಂದಿರಿ ಅಂದಿರಲ್ಲ ಮತ್ತೆ ಈಗ ಇಂಥದ ಮಾತಾಡ್ತಾರೇನ ಮಾಡಿ ಊಟ ಮಾಡ್ಬೇಕು ಯಾರು ಬೇಡ ಅಂದ್ರೆ ಊಟ ಮಾಡ್ಕೊಂಡ್ ಬಂದಿನಿ ಅಂತ ಅಂದಾರ ಯಾರು ಡ್ಯೂಟಿ ಮಾಡಿ ಬಂದನಂತಂದು ಗಂಡ ಬರೀ ಬಾಯ್ ಆಗತ್ತೆ ಅಂದಿರ್ಬೇಕವ ಹೌದು ನೋಡಿ ನಿನ್ನೆ ಮಾಲ್ಗೆ ಹೋಗಿದ್ವಿ ಅಲ್ಲಿ ಏನಾಗ್ಬಿಡ್ತಪ್ಪ ಅಂದ್ರೆ ಚಾ ಕುಡಿಯಂಗೆ ಇಲ್ಲ ನೀವು ಅಂತನ್ರಿ ಕುಡಿತಿದ್ದೀನಿ ಅಂದ್ರೆ ಅದು ಕಾಸು ಕೊಡಂಗಿಲ್ಲ ಇನ್ನು ಕುಡಿಯೋದಿದ್ರೆ ಮುಂದಿರ್ತ್ಲಕ್ಕ ಆಗ್ಬಿಡ್ತು ಕುಡಿಯಂಗಿಲ್ಲ ಅಂತಂದು ಕುಡಿಯಾರನು ಕುಡಿಬಾರ್ದಲ್ಲ ನಿನ್ನೆ ಮಾಲ್ಗೆ ಹೋಗಿದ್ವಿ ನೋಡಿ ಬರೀ ತನ್ನ ಶಾಪಿಂಗ್ ಏನು ಹೇಳ್ತಾಳೆ ನಮ್ದು ಏನಕ್ಕೆ ಕೇಳಂಗಿಲ್ಲ ರೀ ಕಾಣ್ತಾನೆ ನೋಡ್ರಿ ಹಾಗಾಗಿ ನಿನ್ನೆ ಅಲ್ಲಿ ಪಾರ್ಕ್ ಮಾಡಿ ಹೋಗಿದ್ವಿ ಗಾಡಿನ ಓಮ ಹೊಳ್ ಬರಾಗ ಗಾಡಿನೇ ಆಗಿತ್ತಿಲ್ರಿ ಏನಾಗಿತ್ತಂದ್ರೆ ನೋ ಪಾರ್ಕಿಂಗ್ ಅಂತೇಳಿ ಗಾಡಿ ಹಚ್ಚಿರಿ ಅಂತೇಳಿ ಗಾಡಿ ಹೊತ್ಕೊಂಡು ಹೋಗ್ಬಿಟ್ರ ನಮ್ದು ಅದು ನೋ ಪಾರ್ಕಿಂಗ್ ಇಟ್ಟಿದ್ವಿ ಅಂತಂದು ಹೇಳಿ ಇವ್ರು ಪೊಲೀಸರು ಅನ್ಕೊಂಡು ಇಟ್ಟು ತೊಗೊಂಡು ಹೋಗ್ಬಿಟ್ರ ಗಾಡಿ ರೀ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದ್ದಿದ್ದಿಲ್ಲ ಹಂಗೆ ನಾವು ತರಬಿದ್ವಿ ಎಲ್ಲರ ತರಬಿದ್ವಿ ನಾವು ತರಬಿದ್ವಿ ಅವು ಪೊಲೀಸರು ಬಂದು ಗಾಡಿ ತೊಗೊಂಡು ಹೋಗ್ಬಿಟ್ರೆ ಮತ್ತೆ ಕಟ್ ಫೈನ್ ಕಟ್ ತರಬೇಕಾಗ್ತದ್ರಿ ಗಾಡಿ ಏನು ಮಾಡ್ಬೇಕು ಈಗ ಔಟ್ ಆಫ್ ಸ್ಟೇಟ್ ಗಾಡಿ ಆದ್ರೆ ಕರ್ನಾಟಕದ ಗಾಡಿ ಆಗತ್ತೆ ಅದು ನಂಬರ್ ಕರ್ನಾಟಕದ ನಂಬರ್ ಆಗತ್ತೆ ಇಲ್ಲಿ ಉತ್ತರ ಪ್ರದೇಶ ಗಣ ಫುಲ್ ಸ್ಟ್ರಿಕ್ ರೀಪ ಅಲ್ಲ ಹಂಗಾಗಿ ನಾವು ಏನು ಮಾತಾಡೋಕ್ಕಾಗಲಿಲ್ಲ ಆರ್ಮಿ ಒಳಗಿದ್ರೂ ಏನು ಪೊಲೀಸರು ನಮ್ಗೆ ಅಷ್ಟು ಇದನ್ನು ಕೊಡಂಗಿಲ್ಲ ರೀ ಹೋಲ್ಬಿಡ ಅಂತ ನಾವು ಏನಾರು ರಜಕ್ಕೆ ಅಲ್ಲಿ ಹೋದ್ರೆ ಮಕ್ಕಳು ಸಿಡ್ತೈತೆ ಅಂತಾರಲ್ಲ ಆ ಥರ ಅಂತ ನಾವು ಹೋಲ್ಬಿಡಪ್ಪ ಅಂತಂದು ತೋರಪ್ಪ ರೊಕ್ಕ ಅಂತಂದು ಕೊಟ್ಟು ನನ್ನ ಗಾಡಿ ಆಮೇಲೆ ಬಂದ್ವಿ ರೀ ಗಾಬರಿ ಆಗ್ಬಿಟ್ಟಿತ್ತು ನಮ್ಗೆ ಕಾರ ಕಾಣೋದು ಯಾರು ಕಳ್ರು ಹೊತ್ಕೊಂಡು ಹೋಗ್ಯಾರ ಅಂತ ಅನಿಸ್ಬಿಟ್ಟಿದ್ರಿ ಮತ್ತು ಅಲ್ಲಿ ಪೊಲೀಸರು ಅಂತಲಿತ್ತು ಒಳ್ಳೆ ಮಾಲ್ಗೆ ಹೋದ್ವಿ ಅಂತೇಳಿ ಅಂತ ಪರ ಏನು ಇಷ್ಟ ಆಗಲಿ ಮಾಲ್ 3 ಅಂತಸ್ತಿನ ಮಾಲ್ ಐತ್ರಿ ಅದ್ರಾಗ 2 ಸ್ಟೆಪ್ ಡ್ರೆಸ್ ತೊಗೊಳೋದು 1 ಸ್ಟೆಪ್ಪು ಊಟದ ಕ್ಯಾಂಟೀನ್ ಐತ್ರಿ ಮತ್ತು ಇದು ಐತಿ ಏನಪ್ಪ ಅಂದ್ರೆ ಹುಡುಗರು ಎಲ್ಲ ಹುಡುಗರಿಗೆ ಆಟ ಆಡ್ಸೋವಂಥದ್ದು ಇದೈತಿ ಅಲ್ಲಿ ಮಾಲ್ನ ತೊಗೊಂಡಿದ್ದು ನಾವು ಇಷ್ಟೇ ನೋಡ್ರಿ 3 ಟಿ ಶರ್ಟ್ ಬಂದವು 3 ಟಿ ಶರ್ಟಿಗೆ ಹಾಂ ₹1 ಕಡಿಮೆ ಅಷ್ಟೇ ರೀ 599 ರೂಪಾಯಿ 3 ಟಿ ಶರ್ಟಿಗೆ ಸುಮ್ಮ ಕುಂದಿರ್ಬೇಕಮ್ಮ 3 ಟಿ ಶರ್ಟ್ ಅದ ನೋಡ್ರಿ ಇಲ್ಲಿ 3 ಟಿ ಶರ್ಟಿಗೆ 3 ಪ್ಯಾಂಟ್ ಅದಷ್ಟೇ ರೀ 599 ರೂಪಾಯಿ 3 ಪ್ಯಾಂಟಿಗೆ 3 ಟಿ ಶರ್ಟ್
ಇವೆಷ್ಟು ತೊಗೊಂಬಂದಿರಿ. ಮತ್ತು ಹೊರಗೆ ಅಂಗಡಿಗೆ ಹೋದಿರಿ, ಅಲ್ಲಿ ಮೂಡ ಆಪ್ ಆಗಿ ನಮ್ದು ಹಾಕಿಲ್ಲ. ಇದು ಏನು ಮಾಡೋ ಯಾವ ಥರ ಡ್ರೆಸ್ ತೊಗೋಬೇಕನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅಂಗಡಿಗೆ ಸುಮ್ಮನೆ ಅಡ್ಡಾಡಿ ಬಂದ್ವಿ. ಅದ್ರ ಒಂದು ಡ್ರೆಸ್ ತೊಗೊಂಬಂದಿವಿ. ಲೈಕ್ ನೋಡ್ರಿ, ಇದು ಪ್ಯಾಂಟ್, ಇದು ಅಂಗಿ. ಈ ಅಂಗಿಗೆ ಎಷ್ಟು ರೀ? ಗೊತ್ತಾಗ್ತಿಲ್ಲ. ಎಷ್ಟು ಕೊಟ್ಟು ನೀನು ಇದಕ್ಕೆ? 900? ಹಾಂ, 1900? 1900 ರೂಪಾಯಿ ಅಂತ ನೋಡ್ರಿ. ಚೆನ್ನಾಗಿತ್ತು ಅಲ್ಲೇ ಹಾಕಿ ನೋಡಿದ್ದೀವಿ. ಅದಕ್ಕೆ ಈಗ ಒಂದು ಡ್ರೆಸ್ ತೊಗೊಂಡ್ರಿ, ಬೆಳಿಗ್ಗೆ ಒಂದು ಹಾಕಾಕ, ಮತ್ತು ಒಂದು ಇದಂತೇಳಿ. ಮತ್ತು ಇದು ನಮ್ಮ ಹುಡುಗ ಶರ್ಟ್ ಪ್ಯಾಂಟ್ ತೊಗೊಂಡಿರಿ. ಅವಾಗ ನಾಳೆ ಬಂದ್ರಾಕತ್ತೀವಿ. ನಿನ್ನೆ ಲೇಟ್ ಆಗ್ಬೋದ್ರಿ. ಮೊಬೈಲ್ ತೊಗೊಳ್ರಾಗ ಮೊಬೈಲಿನ ಗಿಫ್ಟ್ ಏನು ಬಂದವ ಅಂತ ತೋರಿಸಲೇ ಇಲ್ಲಲ್ಲ ನಮಗೆ. ಮೊಬೈಲಿನ ಗಿಫ್ಟ್ ತೋರಿಸ್ಬೇಕ್ರಿ ನಿಮ್ಗೆ ಮೊದಲ. ಮೊಬೈಲ್ ಈ ಹುಡುಗಿಗೆ ಒಂದೊಂದು ಮಾಡೋದಿದೆ. ಮೊಬೈಲಿನ ಗಿಫ್ಟ್ ತೋರಿಸ್ಬೇಕ್ರಿ ನಿಮ್ಗೆ ಮೊದಲ. ಎಲ್ಲೇ ನಾವು ಗಿಫ್ಟ್ ಇದೆಯಲ್ಲ ಮೊಬೈಲಿನ ಗಿಫ್ಟ್ ನೋಡ್ರಿ. ಇದು ಹ್ಯಾಂಡ್ ಸ್ಪೀಕರ್. ಇದೊಂದು ಹ್ಯಾಂಡ್ ಸ್ಪೀಕರ್ ಬಂದೈತ್ರಿ. ಇದೊಂದು ಸ್ಪೀಕರ್ ಬಂದೈತಿ. ಮತ್ತು ಇದೊಂದು ಫೋನಿನ ಬಾಕ್ಸ್ ಇದು. ಇದು ನೋಡ್ರಿ, ಇದು ಓಪೋ ಫೋನಿಂದ. ಇದು ಇಷ್ಟೆಲ್ಲ 31,000 ರೂಪಾಯಿ ಕೊಡ್ತೊಂಡ್ರಿ ಫೋನು. ಈ ಫೋನ್ ತೊಗೊಂಡಿದ್ರಿ, ಇದ್ರಲ್ಲೇ ವಿಡಿಯೋ ಮಾಡಾಕತ್ತೀರಿ. ಇದೊಂದು ಹ್ಯಾಂಡ್ ಸ್ಪೀಕರ್, ಹ್ಯಾಂಡ್ ಒಂದು ಸ್ಪೀಕರಿಂದ. ಇದು ಬ್ಯಾಟ್ರಿ, ಪವರ್ ಬ್ಯಾಟ್ರಿ ಅಂತೇಳಿ ಇಷ್ಟು ಸಾಮಾನು ಬಂದ ನೋಡ್ರಿ. ಮತ್ತು ಚಾರ್ಜರ್ ಬಂದೈತ್ರಿ. ಇದ್ರ ಬೋರ್ಡ್ ಒಂದು ಅಲ್ಲಿ ಚಾರ್ಜಿಗೆ ಇಟ್ಟಿದ್ವಿ. ಚಾರ್ಜರ್ ಒಂದು ಬಂದೈತಿ. ಇಷ್ಟು 4 ಐಟಮ್ಸ್ ಬಂದಾವ ನೋಡ್ರಿ. 4 ಐಟಮ್ಸ್ ಬಂದಾವ ಈ ಫೋನಿನ ಗಿಫ್ಟ್. ನಿಮಗೂ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡಿರಿ. ಎಷ್ಟೆಷ್ಟು MG ಐತಿದು? ಇದ್ರೊಳಗೆ ಐತ್ರಿ ಇದೆಷ್ಟು ನೋಡ್ರಿ. ಬ್ಯಾಟ್ರಿ ಬಂದ್ಬಿಡುವ 7000 mAh ಬ್ಯಾಟ್ರಿ ಇದೆ. ಅನಂತರ ಸೂಪರ್ ವೋಲ್ಟೇಜ್ ಚಾರ್ಜರ್ ಅಂದರೆ ವಾಟರ್ ಪ್ರೂಫ್ ರೀ. ಇದು ಫೋನ್ ಬಂದ್ಬಿಟ್ಟು ವಾಟರ್ ಪ್ರೂಫ್ ರೀ. ಆನಂತರ ಇದು ಕಲರ್ಸ್ ಬಂದ್ಬಿಟ್ಟು 3900 mAh ಸೂಪರ್ ಕಲರ್ US ಸಟ್ರಿಂಗ್ ಇದೆ. ಆನಂತರ ಇದು ಕ್ಯಾಮ್ರಾ ಬಂದ್ಬಿಟ್ಟು 50 ಅಂದರೆ 50 MPR 50 MPR ರಿಯರ್ ಕ್ಯಾಮ್ರಾಗಿ. ಫ್ರಂಟ್ ಕ್ಯಾಮ್ರಾದ 8 MPR ಅಂತ 2 ಕ್ಯಾಮ್ರಾ ಅದಾವ್ರಿ. ಸೂಪರ್ ಆಗಿದೆ ಮೊಬೈಲ್. ಎಷ್ಟು ಕ್ಯಾಮ್ರಾ ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ. ವಿಡಿಯೋ ಇದು ಮನ್ಯಾಗ ಏನು ಕುತ್ಕೊಂಡು ವಿಡಿಯೋ ಮಾಡಾಕತ್ತೀವಲ್ರಿ, ಇದ ಫೋನಲ್ಲಿ ವಿಡಿಯೋ ಮಾಡಾಕತ್ತೀವಿ. ಇದು ಕಾರ್ನಾಗ ಕುತ್ಕೊಂಡು ಅದು ಹಳೆ ಫೋನ್ ಇದ್ರಿ, ಅದು ಇವ್ರ ಫೋನಿಂದ ಅದಷ್ಟು ಕ್ಲಿಯರಿಟಿ ಇಲ್ಲ. ಇದು ಫೋನಿಂದಲೇ ಮಾಡಾಕತ್ತೀವಿ. ನಿಮಗೂ ಬೇಕಂದ್ರೆ ಪರ್ಚೇಸ್ ಮಾಡಿ. ಚಲೋ ಐತೆಲ್ಲ ಫೋನು. ಸ್ಟೋರೇಜ್ ಬಂದ್ಬಿಟ್ಟು ಮೊಬೈಲ್ ಸ್ಟೋರೇಜ್ ಬಂದ್ಬಿಟ್ಟು 8 GB ರ್ಯಾಮ್ ಐತ್ರಿ. ಆನಂತರ ಸ್ಟೋರೇಜ್ 256 ಸ್ಟೋರೇಜ್ ಐತೆ ನೋಡ್ರಿ. ಚಲೋ ಐತ್ರಿ ಮೊಬೈಲ್. ಅಪ್ಪು ಮೊಬೈಲ್ ವಾಟರ್ ಪ್ರೂಫ್ ಮೊಬೈಲ್, ಗಟ್ಬಿಟ್ಟು ಮೊಬೈಲ್ ಐತ್ರಿ. ಕೆಳಗೆ ಬಿದ್ರಿ ಏನಾಗಿಲ್ಲ. ನಮ್ಮ ಹೆಣ್ಮಕ್ಳ ಫೇವ್ರೇಟ್ ಅಪ್ಪು ಕಂಪ್ನಿ. ಒಂದು 6 ವರ್ಷದೊಂದು ತೊಗೊಂಡಿದ್ದು ಮೊಬೈಲ್ ಪರ್ಸಂಗಟ್ಲೆ ಮೂಲಿಗೆ ಹೋಗೋದು. ಮತ್ತು ಒಳ್ಳೆ ಪ್ರಿಪೇರಿ ಮಾಡಿಸಿದ್ರೆ ಮತ್ತೆ ರಿಪೇರಿ ಆಗಿತ್ತು ಅದು ಅಂತ. ಹಾಗೇನಿಲ್ರಿ, ಅದು ಅಷ್ಟು ಚಲೋ ಬಂದಿತ್ತು ನನಗೆ. ಹಂಗಾಗಿ ಅದು ಓಕೆ ಅನಿಸಿತ್ತು ಅಷ್ಟೇ. ಹಾಗಾಗಿ ಈ ವಿಡಿಯೋನ ಮತ್ತು ಇವತ್ತೂ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದು ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ಫೋನಿಂದ ವಿಷಯದ್ದು. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ನಮಗೂ ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮೊಬೈಲ್ ಹೇಗಿತ್ತಂತ ಹೇಳ್ರಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಏನಂತ ಕಮೆಂಟ್ ಮಾಡಿ ನಮಗೂ ಹೆಂಗೆ ವಿಡಿಯೋ ಮಾಡ್ಕೊಳ್ಳೋದು ಗೊತ್ತಾಗತ್ತಾ. ಮತ್ತು ಏನು ಮಾಡಬೇಕಪ್ಪ ಅಂತ ನಮಗೆ ಆ್ಯಕ್ಚುಲಿ ಕ್ಲಿಯರಾಗಿ ಮಾತಾಡೋಕೆ ಬರಂಗಿಲ್ಲ ರೀ. ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು, ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ನಾವು ಸ್ವಲ್ಪ ಏನೋ ಒಂದು ಸ್ವಲ್ಪ ಜನರೊಳಗೆ ಬರ್ಬೇಕಂತಂದು ಆಸಕ್ತಿ ಐತಿ. ಬಟ್ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಮುಂದೊಂದು ಹೆಜ್ಜೆ ಇಡಾಕಂತೀವಿ.
ಇನ್ನೊಂದು ಹೆಜ್ಜೆ ಇಟ್ಟರೆ ನೀವು ಸಪೋರ್ಟ್ ಮಾಡೋದೇ ಪ್ಲೀಸ್. ನಿಮ್ಮಲ್ಲಿ ನಾವು ತುಂಬ ಹೃದಯದಿಂದ ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋ ಇವತ್ತು ಹೊಂಟಿದ್ದೀವಿ. ಈ ವಿಡಿಯೋ ನೆಕ್ಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅನ್ನೋದು ನಾ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ನೋಡ್ತಾ ಇರಿ ನಮ್ಮ ವಿಡಿಯೋ. ಬಾಯ್.